ಎಷ್ಟು ದೊಡ್ಡದೈತಿ. ನಾನೆಲ್ಲ ಇವರು ಸರ್ಪ್ರೈಸ್ ಅಂತಂದು ಹೇಳಿ ಮನೆ ತೊಗೊಂಡೇನಂತ ಅಂತ ಹೇಳಿರೋದು ನೋಡಿ ಇಬ್ಬರಿಗೆ ಎಲ್ಲ ಒಂದು ಸಣ್ಣ ತಾತ ತೊಗೊಂಡಿರ್ತಾರೆ ಅಂದ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಮನೆ ತೊಗೊಂಡಾರ. ನನ್ನ ಕನಸಲ್ಲಿ ಇಂಥ ದೊಡ್ಡ ಅರಮನೆ ಅಂತ ಮನೆ ಒಳಗೆ ಇರ್ತಾನಂತ ಅಂದ್ಕೊಂಡಿದ್ದೇ ಇಲ್ಲ. ನಿಜವಾಗ್ಲೂ ಇಂಥ ಗಂಡನ್ನ ಆಮೇಲೆ ಇಂಥ ದೊಡ್ಡ ಮನೆ ಒಳಗಿರೋಕೆ ನಿಜವಾಗ್ಲೂ ಪುಣ್ಯ ಮಾಡಿ ನಾನು. ಟೈಮು 7 ಗಂಟೆ ಆಗೈತಿ. ಅಂದರೆ ಜಳಕ ಮಾಡಿ ಪೂಜೆನ ಆಯ್ತು. ಇವ್ರನ್ನ ಕೇಳಿ ಟಿಫನ್ ಏನು ಮಾಡ್ಬೇಕಂತಂದು ಕೇಳಿ ಮಾಡ್ತೀನಿ. ನಮ್ಮೂರಾಗೆಲ್ಲ ಇಷ್ಟೊತ್ತಾದ್ರೆ ಎಷ್ಟು ಗಲಾಟೆ ಗಿಜಿ ಗಿಜಿ ಅಂತಿರ್ತೈತಿ. ಇಲ್ಲಿ ನೋಡಿದ್ರೆ ಎಷ್ಟು ಸೈಲೆಂಟ್ ಐತೆ ನೋಡು. ಯಾರ್ಯಾರು ನಮ್ಮ ಮನೆ ಬಾಗಿಲನ್ನ ತೆಗ್ದಲ್ಲ. ಅಲ್ಲಿ ಅತ್ತಾಗ ನೋಡಿದ್ರೆ ಈಗ ಕಸ ಹೊಡಿಕತ್ತಾರ. ಅಲ್ಲಿ ನಮ್ಮೂರಾಗ ಅಲ್ಲ 5:30 6 ಗಂಟೆಯಿಂದ ಅಲ್ಲ ಕಸ ಹೊಡೆದೆಲ್ಲ ಮಾಡಿ 7 ಗಂಟೆ 7:30 ಅನ್ನೋದಕ್ಕೆಲ್ಲ ಪೂಜೆ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಏನಪ್ಪ 7 ಗಂಟೆಗೆ 7:30 ಆದ್ರೆ ಈಗ ಕಸ ಹೊಡಿಕತ್ತಾರ. ಏನು ಮಾಡಕತ್ತಾರ ಮೇಡಮ್ ಒಬ್ಬರೇ ನಿಂತ್ಕೊಂಡು? ಅದು ಏನಿಲ್ಲ, ಜಳಕ ಆಗಿ ಪೂಜೆ ಮಾಡಿದೆ. ಹಾಗೆ ನೀವು ಸ್ನಾನಕ್ಕೆ ಹೋಗಿದ್ರಲ್ಲ, ಹಾಗೆ ಸುಮ್ಮನೆ ಹೊರಗೆ ಬಂದು ನಿಂತ್ಕೊಂಡೆ. ಹೌದು, ಟಿಫನ್ಗೆ ಏನು ಮಾಡಲಿ? ನಿಮಗೇನು ಇಷ್ಟ? ಅಯ್ಯ, ಟಿಫನ್ ಮಾಡ್ತಾನೆ ಅಂತಿರಲ್ಲ, ಗ್ರಾಸರೀಸ್ ಎಲ್ಲ ಎಲ್ಲೈತಿ? ಏನೇನು ಇಲ್ಲಲ್ಲ, ಎಲ್ಲ ಹೋಗಿ ಇವತ್ತು ತರಬೇಕು. ಅಯ್ಯೋ ಹೌದಲ್ಲ, ನಾನು ನೋಡು ಮರ್ತೇ ಬಿಟ್ಟೆ. ಅಂದರೆ ಅಡುಗೆ ಮನೆಗೆ ಹೋಗಿದ್ರೆ ಗೊತ್ತಾಗ್ತಿತ್ತ. ನಾನು ಟೀ ಕಾಫಿ ಏನು ಕುಡಿಲಿಲ್ಲ. ಅಂದರೆ ಪೂಜೆ ಆಗೋವರೆಗೂ ದೀಪ ಹಚ್ಚಕ್ಕ ಎಣ್ಣೆ ಎಲ್ಲ ದೇವ್ರನ್ನೆಲ್ಲ ಇದ್ವಲ್ಲ, ಅದಕ್ಕೆ ಯಾವುದೋ ಲಕ್ಷ್ಯ ಒಳಗೆ ಟಿಫನ್ ಮಾಡಿದ್ರಾತಂತಂದು ಕೇಳಿದೆ. ಹೌದು, ಮತ್ತು ಈಗೇನು ಮಾಡೋದು? ಎಲ್ಲ ತಂದಮೇಲೆ ಮಾಡ್ಬೇಕಾ? ಲೇಟ್ ಆಕತಿ. ಇವಾಗ ನೀನೇನು ಟಿಫನ್ ಮಾಡೋದು ಬೇಡ. ಈಗ ಹೊರಗೆ ಹೊಂಟನಲ್ಲ, ನಾನು ಸದ್ಯ ನಮ್ಮ ಬಿರುಗು ಏನು ಬೇಕು ಅಂತಂದು ಟಿಫನ್ ತರ್ತಾನಂತೆ. ಬೇಕಾದ್ರೆ ಟಿಫನ್ ಎಲ್ಲ ಮಾಡಿ ಬೇಕಾದ್ರೆ ಇಬ್ಬರು ಹೋಗಿ ಮನೆಗೆ ಏನೇನು ಸಾಮಾನು ಬೇಕು, ಆಮೇಲೆ ಬಾಂಡೆ ಸಾಮಾನು ಏನೇನು ಅಂದ್ರೆ ನನಗೆ ಅಲ್ಲಿ ಏನೇನು ಇದ್ವೋ ಅವನಷ್ಟ ಇಲ್ಲಿ ಸ್ವಲ್ಪ ಅದಾವ. ನೀವು ಹೆಣ್ಮಕ್ಳು ಏನೇನು ತೊಗೊಂತೀರಿ ಏನಪ್ಪ, ನಮಗೇನು ಗೊತ್ತಾಕತಿ? ಅವು ಎಲ್ಲ ಪಾತ್ರೆ ಅವೇನೇನೋ ಇರ್ತಾವಲ್ಲ ಅವನ್ನೆಲ್ಲ ನೀ ತೊಗೊಂಬಂತಿ. ಆಮೇಲೆ ಗ್ರಾಸರೀಸ್ ಅವನ್ನೆಲ್ಲ ಹಾಕ್ಯಂಬಂದ್ಬಿಡೋಣಂತೆ, ಎಲ್ಲ ಒಟ್ಟಿಗೆ ಮುಗಿದ್ಬಿಡ್ತೈತಿ. ಸರಿ, ಹಂಗಿದ್ರೆ ತೊಗೊಂಬರ್ರಿ. ನನ್ನ ಹೆಂಡ್ತಿ ಇವತ್ತು ಭಾಳ ಚಂದ ಕಾಣಕತ್ತಾಳ. ಹೂವು ಇಟ್ಕೊಂಡು ಬರೀ ಮಸ್ತ್ ಕಾಣಕತ್ತಿ ಬಿಡ. ಹೋಗ್ರಿ, ಏನು ನೀವು ನೋಡಪ್ಪ, ನಿಜ ಹೇಳಿದ್ರೆ ಹಿಂಗೆ ಮಾಡ್ತೀರಿ ನೀವು. ರೀ, ಬೇಗ ಬರ್ರಿ. ಹ್ಞೂ ಬೇಗ ಬರ್ತೇನೆ. ದೂರ ಏನಿಲ್ಲ, ಇಲ್ಲೇ ಪಕ್ಕದ ಕ್ರಾಸ್ನಾಗ ಐತಿ. ಇಷ್ಟು ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗ್ತಾರಲ್ಲ, ಇಷ್ಟೇ ಸಾಕು ಬಸ್ ನನಗೆ. ಮತ್ತೆ ಇನ್ನೇನು ಬೇಡ. ಮಮ್ಮಿಗೆ ಅಪ್ಪಾಜಿಗೆ ನಿನ್ನೆ ಫೋನ್ ಮಾಡಿದ್ದೆ, ಮತ್ತು ಇವತ್ತು ಬೆಳಗ್ಗೆ ಮಾಡಿಲ್ಲ. ಮಾಡ್ತೀನಿ ತಡಿ ಫೋನ್. ಈಗ ನೋಡಿದ್ರೆ ಯಾರು ಮಾತಾಡ್ಸ್ಬೇಕು ಏನು? ಯಾರಾದರೂ ನನ್ನ ಏಜ್ನವ್ರು ಯಾರು ರಮ್ಯನ್ ಥರ ಫ್ರೆಂಡ್ಸ್ ಸಿಕ್ಕರೆ ಚೆನ್ನಾಗಿರ್ತೈತಿ. ಯಾಕಂದ್ರೆ ಈಗ ತೀರಾ ವಯಸ್ಸಿನವರಾದ್ರೆ ಅವರು ನಮಗೆ ಸೆಟ್ ಆಗಂಗಿಲ್ಲ, ತೀರಾ ಚಿಕ್ಕವರಾದ್ರೆ ಅವರು ನಮ್ಗೆ ಸೆಟ್ ಆಗಲ್ಲ. ಏನೋ ಸ್ವಲ್ಪ ನಮ್ಮ ಏಜ್ನವರು ಒಂದು 2-3 ವರ್ಷ ಹೆಚ್ಚು ಕಮ್ಮಿ ಆದರೆ ನಮ್ಮ ಥಿಂಕಿಂಗ್, ನಾವು ಯೋಚನೆ ಮಾಡೋದು ಅವ್ರು ಯೋಚನೆ ಮಾಡೋದು ಎಲ್ಲ ಕರೆಕ್ಟಾಗಿ ಇದಾಗತಿ. ಒಂಥರ ಯಾರನ್ನ ಸಿಕ್ಕರೆ ಚೆನ್ನಾಗಿ. ಯಾವುದೋ ಫೋನ್ ಬರೋಕತ್ತೈತಿ, ಯಾವುದೇನೋ ನೋಡಂತೇಳಿ. ಪೂಜಾ ಫೋನ್ ಮಾಡಕತ್ತಾಳ. ಈಗ ತಾನೇ ಅವಳು ನೆನ್ಪು ಮಾಡ್ಕೊಂಡೆ. ಹಲೋ, ಏನಮ್ಮ ಪೂಜಾ, ಹೆಂಗದೆ? ಆರಾಮದಿಯಾ? ಏನು ಮಾಡಕತ್ತಿ? ಟೀ ಆಯ್ತಾ? ಹ್ಞೂ ಮಮ್ಮಿ ಆಯಿತು. ಏನಾರು ಮಾತಾಡ್ತಾನೆ ನಾನು. ಇಲ್ಲ ಮಮ್ಮಿ, ಟೀ ಆಗಿಲ್ಲ ಇನ್ನು. ಜಳಕ ಮಾಡಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ನೋಡು. ಈಗ ಇವರು ಅಂದರೆ ಮನೆಗಿನ್ನು ಯಾವ್ಯಾವ ಕಿರಾಣಿ ಸಾಮಾನು ಏನೂ ಇಲ್ಲಲ್ಲ, ಎಲ್ಲ ಹೋಗಿ ಇವತ್ತು ತರಬೇಕು. ಅದಕ್ಕೆ ಹೊರಗೆ ಏನಾದರೂ ಟಿಫನ್ ಪಾರ್ಸೆಲ್ ತರ್ತೇನೆ ಅಂದು ಇವಾಗ ಹೋದ್ರೆ ನಾನು ಅದಕ್ಕೆ ಫೋನ್ ಮಾಡಿದೆ. ಓ ಹೌದೇನು, ಪೂಜೆ ಮಾಡಿದೆ ಹಂಗಾದ್ರೆ? ಜಾಡೆ ನನ್ನ ಮಗಳು. ದಿನ ಬೆಳಗ್ಗೆ ಹಂಗೆ ಮಾಡೇನು, ಮಧ್ಯಾಹ್ನ ಮಾಡಿನೇ ಸಾಯಂಕಾಲ ಮಾಡೋದು ನಂದು. ಪೂಜೆನೆಲ್ಲ ಹಂಗೆ ಇದು ಮಾಡಬೇಡ. ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಇಲ್ಲಿ ಹೆಂಗೆ ಮಾಡ್ತಿದ್ದಲ್ಲ ಹಂಗೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಬೆಳಗ್ಗೆನ ಮುಗಿಸ್ಬಿಡು ಏನು. ಹಂಗಾದ್ರೆ ಮನೆಗೆಲ್ಲ ಒಳ್ಳೇದಾಕತಿ, ನೆಮ್ಮದಿ ಇರ್ತೈತಿ, ಸುಖ ಶಾಂತಿ ಎಲ್ಲ ಸಿಗ್ತೈತಿ. ಹ್ಞೂ ಮಮ್ಮಿ, ಅದಕ್ಕಾಗಿನೇ ಇವತ್ತು ಬೆಳಗ್ಗೆ ಎದ್ದು ಇವರು ಸ್ನಾನಕ್ಕೆ ಹೋದ್ರೆ ನಾನು ಹಂಗೆ ಈಗ ಹೊರಗೆ ಬಂದು ನಿಂತಿದ್ದೆ. ಪೂಜೆ ಎಲ್ಲ ಮುಗೀತು. ಈಗ ಟಿಫನ್ ತರ್ತಾನೆ ಅಂದೋದು, ನಾನು ಅದಕ್ಕೆ ಹಂಗೆ ಫೋನ್ ಮಾಡಿದೆ. ಮಮ್ಮಿ, ನಿಮಗೆ ಇನ್ನೊಂದು ವಿಷಯ ಆದರೆ ನೀವು ಕೇಳಿ ಶಾಕ್ ಆಗ್ತೀರಿ ನೋಡು, ಆದರೆ ಖುಷಿ ಪಡ್ತೀರ. ಹೌದಾ? ಏನಮ್ಮ? ಯಾರಲ್ಲಿ ಯಾರ ಜೊತೆ ಮಾತಾಡಕತ್ತಿ ಬೆಳಗ್ಗೆನ? ಅಯ್ಯ, ನನ್ನ ಮಗಳು ಹಚ್ಚಳ ಮಾತಾಡಕತ್ತಂತಡ್ರಿ. ಹೇಳಮ್ಮ. ಮಮ್ಮಿ, ಏನು ಗೊತ್ತಾ,
ನಾನು ಈಗ ಅದನ್ನ ಮನೆ ಎಷ್ಟು ದೊಡ್ಡದೈದು ಗೊತ್ತಾ ಮಮ್ಮಿ. ಅದು ನಮ್ಮ ಮನೆ ಇತ್ತಲ್ಲ ಅಷ್ಟು 3-4 ಮನೆ ಸೇರಿಸಿದ್ರು, 3-4 ಮನೆ ಏನು ಒಂದು 7-8 ಮನೆ ಸೇರಿಸಿದ್ರು ಅಷ್ಟು ದೊಡ್ಡಾಗಲ್ಲ. ಅಷ್ಟು ದೊಡ್ಡ ಮನೆ ಒಳಗದ ಮಮ್ಮಿ ನಾವೀಗ. ಅಯ್ಯೋ ಹುಡುಗಿ, ಇಬ್ಬರಿಗೆ ಯಾಕವ ಅಂತ ದೊಡ್ಡ ಮನೆ ಇದು ಮಾಡಕ್ಕೆ ಹೋದ್ರಿ? ಸುಮ್ಮನೆ ಬಾಡಿಗೆ ಏನು ತುಸ ಇರ್ತೈತೇನ? ಇಲ್ಲೇ ನಮ್ಮ ಮನೆಗೆ ಹಳ್ಳಿ ಒಳಗೆ ಒಂದು ಯಾವ್ದಾರು ರೂಮ್ ಖಾಲಿ ಇರೋ ರೂಮ್ ಎದಕ್ಕಾರ ಬೇಕಂತ ಕೇಳಿದ್ರೆ ಏನಿಲ್ಲ ಅಂದ್ರೆ ತಿಂಗಳಿಗೆ 800 ರೂಪಾಯಿ, 1000 ರೂಪಾಯಿ, 1200 ರೂಪಾಯಿ ಹೇಳ್ತಾರೆ. ಅಂಥದ್ರಾಗ ಅಂಥ ದೊಡ್ಡ ಮನೆ ಇಬ್ಬರಿಗೆ ಯಾಕಂತ ಇದು ಮಾಡಕ್ಕೆ ಹೋಗಿದ್ರಿ? ನೀವು ಹೇಳ್ಬೇಕಿಲ್ಲ ಏನ್ರಿ ಪಾಪ. ಅಯ್ಯೋ ಮಮ್ಮಿ, ಬಾಡಿಗೆ ಎಲ್ಲ ಇವ್ರು ಸ್ವಂತಕ್ಕೆ ತಗೊಂಡಿರೋ ಮನೆ. ಅಂಥ ದೊಡ್ಡದು ಅರಮನೆ ಬಂತರ ಬಂಗ್ಲೆ ಇದ್ದಂಗೆ ಐತಿ. ಅಂಥ ದೊಡ್ಡ ಮನೆ ಇವರು ತಗೊಂಡಾರ. ಅಲ್ಲವ ಏನು ಹೇಳಕತ್ತಿ ನೀನು? ಅಂಥ ದೊಡ್ಡ ಮನೆ ಹಂಗಾದ್ರೆ ಅಣೇಂದ್ರ ತಗೊಂಡಾರ ಮತ್ತೆ ನಮಗೇನು ಹೇಳೇ ಇಲ್ಲಲ್ಲ. ಅಯ್ಯೋ ಮಮ್ಮಿ, ಅದು ಏನಂದ್ರೆ ನಿನಗೋಸ್ಕರ ನಿನಗೆ ಸರ್ಪ್ರೈಸ್ ಇರಲಿ, ನೀನು ಬಂದ ಮೇಲೆ ಗೊತ್ತಾಗಲಿ ಅಂತಂದು ಹೇಳಿ ನನ್ನ ಮದುವೆಗೆ ಇದೇ ಗಿಫ್ಟ್ ನಿನಗೆ, ಇಂಥ ದೊಡ್ಡ ಮನೆ ಇದು ನಮ್ಮದೇ ಅಂತಂದು ಹೇಳಿ ನಿನ್ನೆ ನನಗೆ ಮನೆಗೆ ಬಂದ ಮೇಲೆ ಗೊತ್ತಾಗಿರೋದು. ನಾನು ಮನೆಗೆ ಕಾಲು ಹಿಡೋಕ್ಕೆ ನಾನು ಹಂಗೆ ಅಂದ್ಕೊಂಡೆ, ಇದೇನು ನೀವು ಇಂಥ ಇಬ್ಬರಿಗಿರೋಕೆ ಇಷ್ಟು ಮನೆನ ತೊಗೊಂಡಿರೋದು ಹಂಗೆ ಅಂತಂದೆ. ಅದಕ್ಕೆ ಇಲ್ಲ, ನೀನು ಯಾವಾಗ ನಾವು ಮದುವೆ ಸಿಂಪಲಾಗಿ ಮಾಡಬೇಕು, ಯಾಕಂದ್ರೆ ನಾನು ಮೊದಲಿಂದನೂ ಹಂಗೆ ಯೋಚನೆ ಮಾಡ್ಕೊಂತಾನೆ ಬಂದದ್ದು. ಈ ಅದ್ದೂರಿ ಮದುವೆ ಆಗೋದು, ಗ್ರ್ಯಾಂಡ್ ಮಾಡೋದು, ಅದು ಎಲ್ಲ ನನಗೆ ಮೊದಲಿಂದನೂ ಇಷ್ಟ ಆಗ್ತಿಲ್ಲ. ಅದಕ್ಕೆ ಇಂಥ ಒಳ್ಳೆಯ ಉದ್ದೇಶಕ್ಕೆ ಮುಂದೆ ಯೂಸ್ ಆಗಲಿ ಅಂತ ದುಡ್ಡೆಲ್ಲದು ಬ್ಯಾಂಕ್ನಲ್ಲಿ ಹಂಗೆ ಇಟ್ಟಿದ್ದೆ. ಯಾವ್ಯಾವ ಏನಾದರೂ ಬಂದ್ರೂ ಪ್ರಮೋಷನ್ ಸಿಕ್ಕಿದ್ದು, ಆಮೇಲೆ ಏನೇನೋ ಬೇರೆ ಬೇರೆ ಸೈಡ್ ಅಮೌಂಟ್ ಬರ್ತಿರ್ತಾವಲ್ಲ ಗೌರ್ಮೆಂಟಿಂದ, ಆ ಫೆಸಿಲಿಟಿ ಎಲ್ಲ ಯೂಸ್ ಮಾಡ್ಕೊಂಡು ಅವನ್ನೆಲ್ಲ ನಾನು ಯಾವುದೂ ಯುಟಿಲೈಸ್ ಮಾಡ್ಕೊಂಡಿದ್ದಿಲ್ಲ. ಅವನ್ನೆಲ್ಲ ಹಂಗೆ ಇದ್ವು. ಅದಕ್ಕಾಗಿಯೇ ಈಗ ಇಂಥ ದೊಡ್ಡ ಮನೆ ತೊಗೊಳಂಗಾಯ್ತು. ಹೌದಾ? ಯಪ್ಪ, ಹಂಗಾದ್ರೆ ನಮ್ಮ ಹಳೆಯಂದ್ರೆ ಸಾಮಾನ್ಯದಾರಲ್ಲಿ ಬಿಡು. ಹೆಂಗ ಮಗಳೇ, ನಾವಂತೂ ಅಂದ್ಕೊಂಡಿದ್ದಿಲ್ಲ ಬಿಡು ಅಂಥ ದೊಡ್ಡ ಮನೆಯೊಳಗೆ ನೀ ಇರ್ತೀಯ ಅಂದು. ಏನೋ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತಾರೆ ಅಂದ್ಕೊಂಡಿದ್ದೆ. ಆದರೆ ಇನ್ನೇನು ಅವರು ಮಾತಿನಂತೆ ರಾಣಿ ನೋಡ್ಕೊಂತಾನೆ ಅಂತಂದು ಹೇಳ್ತಿದ್ರಲ್ಲ, ಹಂಗೆ ನಿನ್ನ ಅರಮನೆಯೊಳಗೆ ಇಟ್ಟಾರ ಬಿಡಮ್ಮ. ನನಗೆ ಮಾತ್ರ ಭಾಳ ಖುಷಿ ಆಯ್ತು ನೋಡವ ಈ ಮಾತು ಕೇಳಿ. ಏನಲ್ಲೇ ಬರೀ ನೀವೇ ಇಬ್ಬರ ಮಾತಾಡ್ತಿರಲ್ಲ, ನನಗೂ ಸ್ವಲ್ಪ ಹೇಳ್ರಿ. ಮಮ್ಮಿ ತಡಿ ಒಂದು ನಿಮಿಷ, ಆಮೇಲೆ ಮಾಡ್ತೀನಿ. ಹಾಂ ಸರಿ ಅವ್ವ. ರೀ, ನಮ್ಮ ಮಳೆ ಅಂದರು ಒಂದೀಟು ನಮ್ಮ ಹತ್ರ ಆದರೂ ಒಂದೀಟು ಬಾಯ್ಬಿಟ್ಟಲ್ಲ ನೋಡ್ರಿ. ಏನು ಬಾಯಿ ಬಿಟ್ಟಿಲ್ಲ, ಏನಾಯ್ತು ನನಗೇನು ಗೊತ್ತಾಗೋದಿಲ್ಲ. ಏನು ಅಂಥ ಮನೆ ದೊಡ್ಡದು, ಅರಮನೆ, ರಾಣಿ ಹಂಗೆ ನೋಡ್ಕೊಂತ ನನ್ನ ಹಳಿಯ ಏನೋ ಮಾತಾಡಕತ್ತಿದ್ದೆಪ್ಪ. ಏನು? ಅಯ್ಯೋ ಹಂಗಲ್ರಿ, ಅವರು ಮನೆ ತೊಗೊಂಡಾರಂತೀಗ. ನಾವೆಲ್ಲೇ ಹಂಗೆ ಯಾವುದಾದ್ರೂ ಸಣ್ಣ ಮನೆ ಒಳಗಿರ್ತಾರಂತ ನಾವು ಮಾಡಿದ್ವಿ. ಹಳೆಯಂದ್ರು ಅಂದ್ರೆ ಫಸ್ಟಿಂದನೂ ಅವ್ರು ಹಿಂಗೆ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ರಂತೆ. ಅದಕ್ಕಾಗಿನ ಅವ್ರು ಗೌರ್ಮೆಂಟಿಂದ ಯಾವ ಫೆಸಿಲಿಟಿ ಬಂದರು, ಆಮೇಲೆ ಯಾವ್ದು ಬಂದರು ಅವ್ರಿಗೆ ಸ್ವಂತಕ್ಕೆ ಅದಕ್ಕೂ ಉಪಯೋಗ ಮಾಡ್ಕೊಂಡಿರಂತೆ. ಮುಂದೆ ಎದಕ್ಕಾದ್ರೂ ಯೂಸ್ ಆಗಲಿ ಅಂದು ಎಲ್ಲ ಬ್ಯಾಂಕ್ ಒಳಗೆ ಹಂಗೆ ಇಟ್ಕೊಂತ ಬಂದಿದ್ರಂತೆ. ಈಗ ಅದರಿಂದನ ಒಂದು ದೊಡ್ಡ ಅರಮನೆ ಇದ್ದಂಗೆ ಐತಂತ್ರಿ. ಅಂಥ ದೊಡ್ಡ ಮನೆ ತೊಗೊಂಡಾರಂತೆ. ನಮ್ಮ ಮನೆ ಐತಲ್ಲ ಇದು ಸ್ವಲ್ಪ ದೊಡ್ಡದೈತಿ. ಇಂಥವು ಒಂದು 4-5 ನಾನು ಒಂದು 7-8 ಮನೆ ಅಕ್ಕತ್ತೇನಮ್ಮ, ಅಂಥ ದೊಡ್ಡದೈತಿ ಮನೆ ಅಂತಂದು ಅನ್ನಕತ್ತಿದ್ಲು. ಏನು? ಹೌದಾ? ಚೆನ್ನಾಗಾಯ್ತು ಬಿಡು. ಹೆಂಗ ನನ್ನ ಮಗಳು ಅಳಿಯಂದ್ರ ಅಂದಂಗೆ ರಾಣಿಗೆ ಅರಮನಿನ ತಂದುಬಿಟ್ಟಾರ ನೋಡು. ಎಲ್ಲ ನನ್ನ ಮಗಳು ಅದೃಷ್ಟ ನೋಡಷ್ಟೆ. ನೋಡು, ನೀನು ಇಂಥ ಒಳ್ಳೆ ಅದೃಷ್ಟನ ಬ್ಯಾಡ ಅಂದಲೇ ಸುಮ್ಮನೆ ಆಗಿದ್ದಿ. ಅಯ್ಯೋ, ನಾನೇ ಸುಮ್ಮನೆ ಬೇಡ ಅಂದಿದ್ದೇನ್ರಿ, ಅದಕ್ಕೊಂದು ಕಾರಣ ಇತ್ತಲ್ಲ. ಏನೋ ಅದಕ್ಕೆ ಹಂಗಂದೆ. ಆದರೂ ದೇವರ ಅದೃಷ್ಟ ಕೈ ತಪ್ಪಿ ಹೋಗಂಗೆ ಮಾಡಲಿಲ್ಲ. ಒಟ್ಟು ಅನ್ನಕತ್ತಿದ್ಲಪ್ಪ, ಭಾಳ ದೊಡ್ಡದೈತಪ್ಪ ಮನೆ ಮಮ್ಮಿ ಅಂತಂದು ಅನ್ನಕತ್ತಿದ್ಲು. ಸರಿ. ಚಹಾ ಮಾಡಿಕೊಡ್ಬಾ, ನನಗೆ ಸ್ವಲ್ಪ ಕೆಲಸ ಐತೆ, ಹೋಗ್ಬಿಟ್ಟು ನಾನು. ಎಲ್ಲ ಅವರ ಅದೃಷ್ಟ. ದೇವ್ರಿಗೆ ಯಾರೇನು ಕೊಡ್ಬೇಕಂದು ತೀರ್ಮಾನ ಮಾಡ್ತಾನಲ್ಲ, ಅದನ್ನ ಯಾರೂ ತಪ್ಸೋಕ್ಕಾಗಂಗಿಲ್ಲ. ಆಮೇಲೆ ಯಾರಿಗೆ ಕೊಡಬಾರ್ದು ಕಿತ್ಕೋಬೇಕಂತಂದು ಅನ್ಕೊತಾನಲ್ಲ, ಅದನ್ನ ಯಾರೂ ಉಳಿಸ್ಕೊಳಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರ ಹತ್ರ ಉಳಿಯಂಗಿಲ್ಲ. ದೇವರ ಆಟ ಬಲ್ಲವ್ರು ಯಾರು. ಇವ್ರಿಗೆ ಚಹಾ ಮಾಡಿಕೊಟ್ಟು ಮನೆಯೆಲ್ಲ ಕಸ ಹೊಡೆದು ಕಲ್ಲು ಒರೆಸಿ ಪೂಜೆ ಮಾಡಬೇಕು. ನಮ್ಮ ಪೂಜೆ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ನಾನು ಹೊರಗಿನ ಕಸ ಹೊಡೆದು ರಂಗೋಲಿ ಹಾಕಿ ಎಲ್ಲ ಹೊಸ್ಲು ತೊಳೆದೆಲ್ಲ ಮಾಡೋದಿಗೆ ಒಳಗಿಂದೆಲ್ಲ ಕಸ ಹೊಡೆದು ಕಲ್ಲು ಒರೆಸಿ ಪೂಜೆ ಮಾಡಿ ನಮಗೆಲ್ಲರಿಗೂ ಟೀ ಮಾಡ್ಕೊಂಬರ್ತಿದ್ಲು. ಈಗ ನೋಡು, ಎಲ್ಲ ನಾನೇ ಮಾಡ್ಕೋಬೇಕು. ಎಲ್ಲ ರೆಡಿ ಆಯಿತು. ಇವರು ಹೊರಗೆ ಹೋಗಿ ಎಲ್ಲ ಮನೆಗೆ ಬೇಕಾಗಿರೋ ಸಾಮಾನು ತರೋ ನಂದಾರ. ಏನು ಮಾಡ್ತಾರೆ ಇವರು?
ಮೋಸ್ಟ್ಲಿ ರೆಡಿ ಆಗತ್ತಾರ ಅನಿಸ್ತೈತಿ. ಅಪ್ಪ ಇವ ಎಂತ ಹೆದರ್ದೆ ನಾನು. ಹೋಗ್ರಿ ನೀವು. ಅಯ್ಯೋ ಅದಕ್ಕೆ ಯಾಕೆ ಹೆದರ್ತಿ? ಇಲ್ಲಿ ನಿನ್ನ ಬಿಟ್ರೆ ಇನ್ಯಾರದಾರ ಈ ಮನ್ಯಾಗ? ಒಳ್ಳೆ ಹುಚ್ಚಿದ್ದಂಗದಿ. ಯಾರೂ ಇಲ್ಲ. ಆದ್ರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ? ಏನು ಹಿಂಗೆ ಮಾಡಿದ್ರೆ ನಾನೇನು ಯಾರನ್ನಾದ್ರೂ ಬೇರೆ ಎಂತಿನ ತಪ್ಕೊಳಕತ್ತಾನ? ನನ್ನ ಎಂತಿ ನಾನು ತಪ್ಕೊಳಕತ್ತಾನ, ಅದ್ರಾಗ ಏನು ತಪ್ಪೈತಿ? ಹೋಗ್ರಿ. ನೀವು ಹಿಂಗೆಲ್ಲ ಮಾಡಿದ್ರೆ ಬಯಸುವಂತೀರಿ ನೋಡ್ರಿ ನನ್ನ ಹತ್ರ. ಮತ್ತು ನೀವು ಸರಿ ಬೈ, ನನಗೇನು ಬೇಜಾರಿಲ್ಲ, ಎಷ್ಟು ಬೇಕಾದರೂ ಬೈ. ರೀ, ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಳಕ್ಕೆ ಹೋಗೋಣ ಅಂತಂದು ಹೇಳಿದ್ರಿ. ಟೈಮ್ ಆಗಲ್ವಾ? ಬರ್ರಿ ಹೋಗೋಣ. ಹೋಗೋನು. ಅದಕ್ಕೇನು ಅರ್ಜೆಂಟ್ ಐತಿ? ಅಂಗಡಿಯನ್ನೆಲ್ಲರೂ ಹೋಗತ್ತಾ? ಹೋದ್ರಾತ್ ಬಿಡು. ಅಯ್ಯೋ ಅಲ್ಲಿ ನೋಡ್ರಿ, ಯಾರೋ ಇದ್ದಾರೆ ಅಲ್ಲಿ ಕಿಟಕಿ ಹತ್ರ. ಕಿಟಕಿ ಹತ್ರನ? ಯಾರದ? ಯಾರದಾರೆ? ಯಾರು? ಈ ಕಳ್ಳಿ ನನ್ನ ಹತ್ರನ ಸುಳ್ಳು ಹೇಳ್ತೀಯಾ? ಹೋಗು ತಪ್ಸ್ಕೊಂಡು ಹೋಗು. ಎಲ್ಲೋಕಿ ಮತ್ತು ಇಲ್ಲೇ ಬರ್ಬೇಕಲ್ಲ. ಬರ್ರಿ ಹೋಗಿ ಮೊದಲು ಮನೆಗೆಲ್ಲ ಸಾಮಾನು ತೊಗೊಂಬರೋಣ. ಮಧ್ಯಾಹ್ನ ಅಡುಗೆ ಏನು ಮತ್ತು ಹೊರಗೆ ಮಾಡ್ಕೊತ ಇದ್ದೀರಾ? ಹಿಂಗೆ ಮಾಡ್ಕೊತ ಹೋದ್ರೆ ನಿಮ್ಮ ಆರೋಗ್ಯ ಎಲ್ಲ ಹಾಳಾಗತ್ತಿ. ಬರ್ರಿ ಮೊದಲು ನಾನು ಅಡುಗೆ ಮಾಡ್ಬೇಕು ಮಧ್ಯಾಹ್ನಕ್ಕೆ. ಎಲ್ಲ ಹೋಗಿ ಸಾಮಾನು ತೊಗೊಂಬರೋಣ. ಮಾರಯ್ಯ, ನನಗಂತೂ ಬರೇ ಹೋಟೆಲ್ದು, ಡಾಬಾದು, ರೆಸ್ಟೋರೆಂಟ್ದು ಊಟ ತಿಂದು ನಾಲಿಗೆಲ್ಲ ಕೆಟ್ಟೋಗ್ಬಿಟ್ಟೈತಿ. ಆದಷ್ಟು ಬೇಗ ನಾನು ಹೆಂಡತಿ ಮಾಡಿರೋ ಅಡುಗೆನ ಊಟ ಮಾಡಬೇಕು.